ಹಿಂದಿನ ವಿಡಿಯೋದಲ್ಲಿ ಗ್ರಾವಿಟೇಷನ್ ಗೆ ಸಂಬಂಧಪಟ್ಟಂತೆ ಒಂದು ಶ್ಲೋಕದ ಬಗ್ಗೆ ಹೇಳ್ತಿದ್ದೆ. ಪಾರ್ಟ್ 1 ಕಾಮೆಂಟ್ ಬಾಕ್ಸ್ ನಲ್ಲಿ ಇರುತ್ತೆ. ಇದು ಅದರ ಪಾರ್ಟ್ 2. ಸಿಂಪಲ್ ಆಗಿದ್ರ ಮೀನಿಂಗ್ ಹೇಳ್ಬಿಡ್ತೀನಿ ಕೇಳಿ. ಒಬ್ಬ ವ್ಯಕ್ತಿ ಒಂದು ಕಲ್ಲನ್ನ ಭೂಮಿಯ ಮೇಲಿಂದ ಆಕಾಶದ ಕಡೆಗೆ ಎಸಿತಾನೆ ಅಂತ ಅನ್ಕೊಳ್ಳಿ. ಅಲ್ಲಿ 3 ಫೋರ್ಸ್ ಅನ್ನೋದು ಆಕ್ಟ್ ಆಗುತ್ತೆ. ಅದರಲ್ಲಿ ಒಂದು ನಾವು ಥ್ರೋ ಮಾಡೋದಕ್ಕೆ ಬಳಸುವಂತ ನಮ್ಮ ದೇಹದ ಎನರ್ಜಿ, ಅದೇ ಎಕ್ಸ್ಟರ್ನಲ್ ಫೋರ್ಸ್. ಅದೇ ಕಲ್ಲನ್ನ ಏರ್ ಅನ್ನೋದು ತಡೆಯುತ್ತೆ, ಹಾಗೇನೆ ಗ್ರಾವಿಟಿ ಅನ್ನೋದು ಕೂಡ ತಡೆಯುತ್ತೆ. ಆ ಕಲ್ಲು ಮೇಲೆ ಹೋಗ್ಬೇಕಂದ್ರೆ ಏರ್ ರೆಸಿಸ್ಟೆನ್ಸ್ ಆಗಿ ಗ್ರಾವಿಟೇಷನ್ ನ ಮೀರಿಸಬೇಕು, ಆಗ ಮಾತ್ರ ಕಲ್ಲು ಮೇಲೆ ಹೋಗೋದಕ್ಕೆ ಸಾಧ್ಯ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಅಂದ್ರೆ, ಎಕ್ಸ್ಟರ್ನಲ್ ಫೋರ್ಸ್ ಇಸ್ directly proportional to final force. Final force is inversely proportional to gravitation force. ನೋಡಿ, ಈ ಎರಡು ಈಕ್ವೇಶನ್ ನ ಒಂದು ಶ್ಲೋಕದಲ್ಲಿ ಬರ್ದಿದ್ರು ನಮ್ಮ ಋಷಿ ಕಣಾದರು. ಗ್ರಾವಿಟಿಯ ಬಗ್ಗೆ ಋಷಿ ಕಣಾದ ಮಾತ್ರ ಅಲ್ದೇನೆ ವರಹಮೀರ ಕೂಡ ಬರ್ತಾರೆ. ಇವರು ಕೂಡ ಗ್ರಾವಿಟಿಯ ಬಗ್ಗೆ ಉಲ್ಲೇಖಿಸಿದ್ದಾರೆ. ವರಹಮೀರ ಆದ ನಂತರ ಮುಂದೆ ನಮ್ಮ ಕನ್ನಡದ ಗಣಿತಜ್ಞ ವಿಜ್ಞಾನಿ ಬ್ರಹ್ಮಗುಪ್ತ ಸುಮಾರು 1500 ವರ್ಷಗಳ ಹಿಂದೆನೆ ಹೀಗೆ ಬರ್ದಿದ್ದಾರೆ. ಭೂಮಿಯ ಮೇಲಿನ ಪ್ರತಿಯೊಂದು ವಸ್ತುವು ಕೂಡ ಭೂಮಿಯ ಕೇಂದ್ರಕ್ಕೆ ಅಟ್ರಾಕ್ಟ್ ಆಗುತ್ತೆ ಅಂತ. ಇದನ್ನೇ ನ್ಯೂಟನ್ ಕೂಡ ಹೇಳಿದ್ದು. ಇವಾಗಾದ್ರೂ ನಮ್ಮ ಪುರಾತನ ವಿಜ್ಞಾನಿಗಳನ್ನ ನೆನಪಿಸಿಕೊಳ್ಬೇಕು.